ನಮಸ್ತೆ ಗೆಳೆಯರೇ. ಬಿಡದಿಯ ಬಳಿ ಉದ್ದೇಶಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಕರ್ನಾಟಕ ಸರ್ಕಾರ ಒಂದು ಬಲವಾದ ಒಲವನ್ನು ಹೊಂದಿದೆ. ಬೆಂಗಳೂರಿನ ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡಲು ಅತ್ಯಗತ್ಯ ಎನ್ನುತ್ತಿರುವ ಸರ್ಕಾರ ಮೊದಲ ಹಂತದಲ್ಲಿ 518 ಎಕರೆ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಲು ಅನುಮೋದನೆ ಕೊಟ್ಟಿದೆ. ಆದರೆ ಫಲವತ್ತಾದ ಭೂಮಿಯನ್ನು ಕಳೆದುಕೊಳ್ಳುತ್ತಿರುವ ರೈತರು ತೀವ್ರ ಸ್ವರೂಪವಾದ ಹೋರಾಟವನ್ನು ಮಾಡುತ್ತಿದ್ದಾರೆ. ಸರ್ಕಾರ 7,000 ಎಕರೆಗೂ ಅಧಿಕ ಕೃಷಿ ಭೂಮಿಯನ್ನು ಅಕ್ವೈರ್ ಮಾಡಿ ಟೌನ್ಶಿಪ್ ಮಾಡಲು ಹೊರಟಿದೆ. ಇದರಿಂದ ರೈತರಿಗೆ ಭಯ ಆಗ್ತಿದೆ. ಯಾಕೆಂದ್ರೆ ಅದು ಎಂಟಿ ಲ್ಯಾಂಡ್ ಅಲ್ಲ, ಅಲ್ಲಿ ನಮ್ಮ ರೈತರು ರಾಗಿ, ತೆಂಗು ಮತ್ತು ಕೃಷಿ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಸರ್ಕಾರ ಈ ಒಂದು ಲ್ಯಾಂಡ್ ಅನ್ನು ರಿಯಲ್ ಎಸ್ಟೇಟ್ ಪ್ರೊಸೆಸ್ ಮಾಡಕ್ಕೆ ಹೊರಟಿದೆ. ಸರ್ಕಾರ ನೀವು ಟೌನ್ಶಿಪ್ ಮಾಡಲೇಬೇಕು ಅಂತ ಹೊರಟೆ ಉತ್ತರ ಕರ್ನಾಟಕ ಹೋಗಿ ಮಾಡಿ. ನೀವು ಯಾವಾಗಲೂ ಸೌತ್ ಕರ್ನಾಟಕ ಮಾಡಕ್ ಬರ್ತೀರಾ. ಸೊ ಇವಾಗ ಆಲ್ರೆಡಿ ಬೆಂಗಳೂರು ಡೆವಲಪ್ ಆಗಿದೆ. ಸೊ ದಯವಿಟ್ಟು ಉತ್ತರ ಕರ್ನಾಟಕಕ್ಕೆ ಹೋಗಿ ರೈತರ ಸಮಸ್ಯೆ ಮತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿ. ಸೊ ಇಲ್ಲಿ ನೀವು ಯಾವಾಗಲೂ ನೀವು ಇಟ್ಟೇ ಬರ್ತೀರಾ, ಸೌತ್ ಕರ್ನಾಟಕ, ರಾಮನಗರ, ಬಿಡದಿ ಇಂತ ಬರ್ತಾ ಇರ್ತೀರಾ. ಸೊ ನಮ್ ರಿಕ್ವೆಸ್ಟ್ ಅಷ್ಟೇ, ನೀವು ಟೌನ್ಶಿಪ್ ಮಾಡೋದಾದ್ರೆ ಉತ್ತರ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಕೊಡಿ. ಸೊ ಅಲ್ಲಿಂದ ಜನ ಇಲ್ಲಿಗೆ ವಲಸೆ ಬರ್ತಾರೆ. ಸೊ ದಯವಿಟ್ಟು ಉತ್ತರ ಕರ್ನಾಟಕಕ್ಕೆ ಹೋಗಿ ಟೌನ್ಶಿಪ್ ಮಾಡಿ. ನಾವ್ ಯಾಕೆ ಇದನ್ನ ಹೇಳ್ತಿದೀವಿ ಅಂದ್ರೆ, ಪಕ್ಕದ ತಮಿಳ್ನಾಡು ಸ್ಟೇಟ್ ತಗೊಳ್ಳಿ. ತಮಿಳ್ನಾಡು ಸ್ಟೇಟ್ ಅಲ್ಲಿ ಚೆನ್ನೈ ಒಂದರಲ್ಲೇ ಮಾಡಿಲ್ಲ, ಅವರು ತಮಿಳ್ನಾಡಿಗೆ ಡಿಫ್ರೆಂಟ್ ಸಿಟಿಲಿ ಮಾಡಿದ್ದಾರೆ. ಸೊ ಇವಾಗ ಸಿಪ್ಕಾಟ್ ಇಂಡಸ್ಟ್ರಿಯಲ್ ಇರ್ಬೋದು, ಸೇಲಂ ಇರ್ಬೋದು, ತುಂಬಾ ಕಡೆ ಮಾಡಿದ್ದಾರೆ. ಅವ್ರು ನಾಟ್ ಓನ್ಲಿ ಚೆನ್ನೈ ಅಂತ ಮಾಡಿಲ್ಲ. ಸೊ ನೀವು ಹಂಗೆ ನೀವು ಇವಾಗ ಬೆಂಗಳೂರು ಒಂದೇ ಮಾಡಬೇಡಿ, ನಾರ್ತ್ ಕರ್ನಾಟಕಕ್ಕೆ ಹೋಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡಿ. ಸೊ ಅವಾಗ ಅಭಿವೃದ್ಧಿ ಆಗುತ್ತೆ ಕರ್ನಾಟಕ. ಸರ್ಕಾರಕ್ಕೆ ಹೇಳೋದಿಷ್ಟೇ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ನೀವು ರೈತರನ್ನ ಉಳಿಸಲೇಬೇಕು ಅಂತ ಇದ್ರೆ ದಯವಿಟ್ಟು ಈ ಒಂದು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ನ ಸ್ಟಾಪ್ ಮಾಡಿ. ಅದೇ ಒಂದು ಸೇಮ್ ಪ್ರಾಜೆಕ್ಟ್ ನ ನಮ್ಮ ಉತ್ತರ ಕರ್ನಾಟಕಕ್ಕೆ ತಗೊಂಡು ಹೋಗಿ ಮಾಡಿ. ಸೊ ಅಲ್ಲಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ರೈತರನ್ನು ಉಳಿಸಿ, ರೈತರನ್ನು ಬೆಳೆಸಿ. ಜೈ ಜವಾನ್, ಜೈ ಕಿಸಾನ್.